ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ಮಾಡುವವನಾಗಿದ್ದೇನೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಡೆಸಿದಂಥ ದೇವರು ನೂತನ ದಿನವನ್ನು ನಮಗೆ ದಯಪಾಲಿಸಿದ್ದಾರೆ. ಈ ದಿನದಲ್ಲಿ ನಾವು ನಮ್ಮ ಕರ್ತನನ್ನು ಹಾಡುತ್ತಾ ಸ್ತುತಿಸ್ತಾ ಕೊಂಡಾಡೋಣ. ಮಾತ್ರವಲ್ಲ, ದೇವರ ವಾಕ್ಯದ ಮೂಲಕ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಸೇರಿ ಬಂದಿರುವವರಿಗಾಗಿ, ಹೌದು, ಆನ್ಲೈನ್ ಮೂಲಕ ಟಿವಿ ಮೂಲಕ ಭಾಗವಹಿಸುತ್ತಿರುವಂಥವರಿಗಾಗಿ, ಲೋಕದಲ್ಲಿರುವ ಎಲ್ಲ ದೇವಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ನಿನ್ನ ಪರಿಶುದ್ಧವಾದಂಥ ಮಹಿಮೆಯುಳ್ಳಂಥ ಆರಾಧನೆಗೆ ಯೋಗ್ಯವಾದಂಥ ನಾಮವನ್ನು ನಾವು ಕೊಂಡಾಡುವವರಾಗಿದ್ದೇವೆ. ನಿಜವಾಗಿಯೂ ಈ ದಿನದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದಿರುವಂಥದ್ದು ನಿನ್ನ ಕೃಪೆ ಸ್ವಾಮಿ. ನೀನೇ ನಮ್ಮನ್ನು ಕರೆದುಕೊಂಡು ಬಂದಿರುವಿ. ಕಳೆದ ವಾರದಲ್ಲಿ ಎಷ್ಟೆಲ್ಲ ಹೋರಾಟಗಳು, ಶೋಧನೆಗಳು, ರೋಗಗಳು, ಆಪತ್ತುಗಳು, ದುರಂತಗಳು ಎಲ್ಲ ತುಂಬಿದ ಲೋಕವಾಗಿದ್ದರೂ ಕೂಡ ನಮ್ಮನ್ನು ಕಾಪಾಡಿ ನಡೆಸಿಕೊಂಡು ಬಂದಿದ್ದೀಯಲ್ಲ ಸ್ವಾಮಿ. ನಮಗೆಲ್ಲವನ್ನು ಒದಗಿಸಿದ್ದಿ, ಆಹಾರ ವಸ್ತ್ರ ಆರೋಗ್ಯ ಎಲ್ಲವನ್ನು ಒದಗಿಸಿದ್ದಿ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿರುವಾಗ ಎಲ್ಲಕ್ಕೂ ಮಿಗಿಲಾಗಿ, ಹೌದು ಸ್ವಾಮಿ, ನೀನು ನಮಗೆ ಕೊಟ್ಟದ ರಕ್ಷಣೆಗಾಗಿ, ನಿತ್ಯ ಜೀವಿತಕ್ಕಾಗಿ, ಹಾಗೆ ನೀನು ಮಾಡಿದೆಲ್ಲ ಉಪಕಾರಕ್ಕಾಗಿ ನಿನಗೆ ಹಾಡಿ ಕೊಂಡಾಡುವಂತೆ ಸಹಾಯ ಮಾಡು. ಪ್ರಾರ್ಥಿಸಲು ಬಲಪಡಿಸು. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡು. ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಜಾಯಿನ್ ಆಗಿರುವವರು ಇದ್ದಾರೆ, ಅವರೆಲ್ಲರಿಗೆ ನೀನು ಸಹಾಯ ಮಾಡು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿರುವ ಸಮಸ್ತ ದೇವಜನರನ್ನ, ಎಲ್ಲ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ವರ್ಷಿಪ್ ಲೀಡ್ ಮಾಡುವುದಕ್ಕಾಗಿ ಆರಾಧನಾ ತಂಡವನ್ನು ಕೂಡ ನೀನು ಬಲಪಡಿಸು. ನಿನ್ನ ಪವಿತ್ರಾತ್ಮ ಬಲವಾಗಿ ಪ್ರತಿಯೊಬ್ಬರ ಮೇಲೆ ವ್ಯಾಪಿಸಲಿ ಸ್ವಾಮಿ. ಎಲ್ಲ ಅಡೆತಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ. ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನ ಹಾಡಿ ಆರಾಧಿಸುವಂತವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸುವ. ಆತನು ಎಲ್ ಶಡಾಯಾದ ದೇವರು. ಹಾಲೆಲೂಯಾ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಾಲೆಲೂಯಾ. ಅಸಾಧ್ಯವಾದದೊಂದು ಆತನಿಗಿಲ್ಲ. ಹಾಲೆಲೂಯಾ. ಆತನು ಎಲ್ಲವನ್ನು ನಡೆಸುವ ಕರ್ತನು. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಕರಗಳನ್ನು ತಟ್ಟುತ್ತಾಡುವ. ಎಲ್ ಶಡಾಯಾದ ದೇವರು, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದೊಂದು ಇಲ್ಲವೇ ಇಲ್ಲವೇ. ಹಾಲೆಲೂಯಾ. ಶರಣಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಶರಣಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಬರೋ
ಶಕ್ತಿಗೆ ಅಡೆತಡೆಗಳು ನೀಗುವನು ನಿನ್ನಯ ಶಕ್ತಿಗೆ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ನಿನಗೆ ರೋಗ ವ್ಯಾಧಿ ನೀವದು ನಿನ್ನಯ ನಾಮಕ್ಕೆ ರೋಗ ವ್ಯಾಧಿ ನೀವದು ನಿನ್ನಯ ನಾಮಕ್ಕೆ ಅಂಧಕಾರ ಸರಪಣಿ ಕಳಿಸಿ ಬಿಡುವುದು ನಿನ್ನಯ ಶಕ್ತಿಗೆ ಅಂಧಕಾರ ಸರಪಣಿ ಕಳಿಸಿ ಬಿಡುವುದು ನಿನ್ನಯ ಶಕ್ತಿಗೆ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದ್ದು ಅದ್ಭುತ ಮಹತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ ಅದ್ಭುತ ಮಹತ್ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ ಅಡೆತಡೆಗಳು ನೀಗುವನು ನಿನ್ನಯ ಶಕ್ತಿಗೆ ಅಡೆತಡೆಗಳು ನೀಗುವುದು ಯೇಸುವಿನ ಶಕ್ತಿಗೆ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದುವಿಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಎಲ್ ಶಡಾಯ್ ಆದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದ್ದು ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲವೇ ನುಡಿದರೆ ಎಲ್ಲವೂ ಆಗುತ್ತದೆ ನಾನಿಗೆ ಎಲ್ಲವೂ ನಡೆಯುತ್ತದೆ ನುಡಿದರೆ ಎಲ್ಲವೂ ಆಗುತ್ತದೆ ನಾನಿಗೆ ಎಲ್ಲವೂ ನಡೆಯುತ್ತದೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಆತನ ಮರಣವನ್ನೇ ಗೆದ್ದಿರುವ ಕರ್ತನು ಇಂದಿಗೂ ಅದ್ಭುತ ಕಾರ್ಯಗಳನ್ನು ಮಾಡುವ ಕರ್ತನಾಗಿದ್ದಾನೆ ಹಾಲೆಲೂಯ ಹಾಲೆಲೂಯ ಕರಗಳನ್ನು ತಟ್ಟುತ್ತಾಡುವ ಏಕನಲ್ಲ ಯೇಸುರಾಜನು ಅದು ಕರ್ತನ ಅಧಿಕಾರ ನಿರೂಪಿಸಲು ಯೇಸುರಾಜನು ಕರ್ತನಾಧಿಕಾರ ನಿರೂಪಿಸಲು ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು ಸೈತಾನ ಶಕ್ತಿಯ ಸೇರಿ ನಿತನಲ್ಲ ಯೇಸುರಾಜನು ಕರ್ತನಾಧಿಕಾರ ನಿರೂಪಿಸಲು ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು ಸೈತಾನ ಶಕ್ತಿಯ ತುಳಿಸಲು ಯೇಸುವೇ ನಮ್ಮಲ್ಲೇ ವಾಸಿಸು ಇನ್ನು ನಾನಲ್ಲ ಎಂದು ನೀನಾಗಿರು ರಾಜರೇ ಎಂದು ವಾಸಿಸಿರಿ ಇನ್ನು ನಾನು
ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಚ್ಛವಾಗಿ ಪಡೆಯಲು ದೇವರಾಜವ ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ಕುಂಟರು ಕಿರುಡರು ಎಲ್ಲ ಸ್ವಚ್ಛವಾಗಿ ಪಡೆಯಲು ದೇವರಾಜವೇ ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕೊಡಿಯುತ್ತಾನೆ ವಾಸಿಸುವ ಹುಟ್ಟಿರುವ ಎಲ್ಲ ಬಾಗಿಲ ತೆರೆದು ರಾಜನಾಗಿ ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕೊಡಿಯುತ್ತಾನೆ ವಾಸಿಸುವ ಬಾಗಿಲ ತೆರೆದು ನನ್ನ ದೇವ ರಾಜನೇ ವಾಸಿಸುನಿ ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಚ್ಛವಾಗಿ ಪಡೆಯಲು ದೇವರಾಜವ ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಚ್ಛವಾಗಿ ಪಡೆಯಲು ದೇವರಾಜವ ನಾನಲ್ಲ ಇದು ನೀನಾಗಿ ರಾಜನೇ ನಾನಲ್ಲ ಇದು ನೀನಾಗಿ ವಾಸಿಸು ಇದು ನಾನಲ್ಲ ಇದು ನೀನಾಗಿ ರಾಜನೇ ವಾಸಿಸು ಇದು ನಾನಲ್ಲ ಇದು ನೀನಾಗಿ ನಿನಗೆಲ್ಲವೂ ಸಾಧ್ಯವೇ ಸಾಧ್ಯವಾದದು ಇಲ್ಲವೇ ಎಷ್ಟಡಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಇಲ್ಲವೇ ನಿಗೆ ಅಸಾಧ್ಯವಾದದು ಒಂದು ಇಲ್ಲ ಅಸಾಧ್ಯವಾದದು ಒಂದು ಇಲ್ಲ ನಿಗೆ ಅಸಾಧ್ಯವಾದದು ಒಂದು ಇಲ್ಲ ನಿಗೆ ಅಸಾಧ್ಯವಾದದು ಹಾಲೆಲೂಯಾ ಕರ್ತನು ನಮ್ಮಲ್ಲಿ ವಾಸಿಸುವ ಕರ್ತನಾಗಿದ್ದಾನೆ ಹಾಲೆಲೂಯಾ ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ ಹಾಲೆಲೂಯಾ ನಾವು ಸಂತೋಷದಿಂದ ಆಡುವ ಹಾಲೆಲೂಯಾ ನಿನ್ನನ್ನು ನೋಡಬೇಕು ಯೆಸಯ್ಯ ನಿನ್ನೊಂದಿಗಿರಬೇಕು ಹಾಲೆಲೂಯಾ 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 ನಾವೆಲ್ಲರೂ ಧ್ಯಾನದಿಂದ ಕರ್ತನನ್ನು ಎತ್ತುತ್ತಾ ಹಾಲೆಲೂಯಾ ಒಂದೇ ಮನಸ್ಸಿನಿಂದ ಕರ್ತನನ್ನು ನೋಡಬೇಕು
ಆರಾಧನೆ
ನಾವೆಲ್ಲರೂ ಸೇರಿ ಆಡುವಪ್ಪ. ಅದಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಕರ್ತನೆ, ನೀ ಪರಿಶುದ್ಧನು. ನಾವೆಲ್ಲ ಕಿರೀಟಗಳನ್ನು ಬಿಚ್ಚಿ ಆತನ ಪಾದದ ಬಳಿ ಪಾದದಲ್ಲಿಟ್ಟು ಹಾಲೆಲ್ಲೂಯ ಹಾಲೆಲ್ಲೂಯ ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಹಾಲೆಲ್ಲೂಯ ಹಾಲೆಲ್ಲೂಯ ನಾವು ದೇವರನ್ನು ಸ್ತುತಿಸುವ. ಹಾಲೆಲ್ಲೂಯ ಆತನ ಪರಿಶುದ್ಧನಾದ ಕರ್ತನು. ಹಾಲೆಲ್ಲೂಯ ಧನ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾದಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾದಿ ಪರಿಶುದ್ಧನು. ಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾದಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ಯೇಸುವೇ ದೇವಾದಿ ಪರಿಶುದ್ಧನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ನೀನೆ ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ನೀನೆ ಪರಿಶುದ್ಧನು. ಪರಿಶುದ್ಧನು ನೀನೆ ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ
ಪರಿಶುದ್ಧನು ಪರಿಶುದ್ಧನು. ಹಾಲೆಲೂಯಾ, ಹಾಲೆಲೂಯಾ. ಆತನು ಪರಿಶುದ್ಧನಾದ ಕರ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಕರ್ತನು. ಆತನು ಪರಿಶುದ್ಧನು, ಆತನು ಪರಿಶುದ್ಧನು, ಆತನು ಪರಿಶುದ್ಧನಾದ ಕರ್ತನು, ಸರ್ವಶಕ್ತನು, ಸರ್ವವನಾಳುವ ಕರ್ತನು. ಹಾಲೆಲೂಯಾ. ಅಪ್ಪ ತಂದೆ, ಅಪ್ಪ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ನಮಗೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅಪ್ಪ ಅಪ್ಪ ನಾವು ಅಲ್ಪರು ಸ್ವಾಮಿ, ಆದರೆ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ನೀನು ದೇವರೇ ಅಪ್ಪ ಆರಿಸಿಕೊಂಡಿರುವೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಮಕ್ಕಳ ಸ್ಥಾನವನ್ನು ಕೊಟ್ಟಿರುವೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ದೇವರೇ ಅಪ್ಪ ಆನ್ಲೈನ್ನಲ್ಲಿ ವೀಕ್ಷಿಸುವ ಎಲ್ಲರನ್ನು ನೀನು ಮುಟ್ಟು ಕರ್ತನೆ ಅಪ್ಪ ಸ್ತೋತ್ರ. ಕರ್ತನೆ ಹಾಲೆಲೂಯಾ. ಆರಾಧಿಸುವವರನ್ನು ನೀನು ಆಶೀರ್ವದಿಸುವ ಕರ್ತನು, ನೀನು ಸ್ತುತಿಸುವವರನ್ನು ನೀನು ದೇವರೇ ಅಪ್ಪ ಸ್ತೋತ್ರ ಆಶೀರ್ವದಿಸುವ ಕರ್ತನು. ಅಪ್ಪ ಕರ್ತನೆ ನೀನೇ ಆರಾಧನೆಗೆ ಯೋಗ್ಯನು, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು. ಅಪ್ಪ ನಿನಗೆ ಸಮಾನರು ಬೇರೆ ಯಾರು ಇಲ್ಲ ಕರ್ತನೆ. ನಿನ್ನ ಅದ್ಭುತಗಳನ್ನು ಮಾಡುವ ಕರ್ತನು, ಈಗಲೂ ದೇವರೇ ಅಪ್ಪ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನು. ಅಪ್ಪ ಸ್ತೋತ್ರ ಕರ್ತನೆ, ಎಲ್ಲ ಬಂಧನಗಳನ್ನು ಮುರಿಯುವ ಕರ್ತನು ನೀನಪ್ಪ. ಮುಂದಿನ ಭಾಗದಲ್ಲಿ ನಿನ್ನ ಸೇವಕರ ಮುಖಾಂತರ ಪ್ರತಿಯೊಬ್ಬರೊಂದಿಗೂ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆತ್ಮಿಕ ಮನ್ನವನ್ನು ನೀನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ ನೀನು ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೇ ಉಂಟಾಗಲಿ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು, ದೇವ ಜನರನ್ನು ಆರಾಧನಾ ಕೂಟದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಲ್ಪ ಸಮಯದ ತನಕ ನಾವು ದೇವರನ್ನ ಹಾಡಿ ಆರಾಧಿಸುವಂತೆ, ನಮ್ಮ ಕರ್ತನನ್ನು ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ನಮ್ಮ ಕರ್ತನು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ನಾವೆಲ್ಲರೂ ಇರುವಂಥ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ, ದೇವ ನನ್ನ ಹೃದಯದೊಂದಿಗೆ ಮಾತನಾಡು, ನನಗೆ ಬೇಕಾದಂಥ ಆಲೋಚನೆಗಳನ್ನು ಕೊಡು ಸ್ವಾಮಿ, ನನ್ನನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರೋಣ. ದೇವರು ಪ್ರತಿಯೊಬ್ಬರನ್ನ ಆಶೀರ್ವದಿಸುವಾತನಾಗಿದ್ದಾನೆ. ನಾವು ನಮ್ಮ ಸತ್ಯವೇದದ ಪುಟಗಳನ್ನು ನಾವು ಇವತ್ತಿನ ಧ್ಯಾನಕ್ಕಾಗಿ ದಾನಿಯೇಲನ ಪ್ರವಾದನ ಗ್ರಂಥ ಅದರ 1ನೇ ಅಧ್ಯಾಯ 8ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳುವಂಥವರಾಗಿರೋಣ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳನ್ನು ಓದಿಕೊಂಡಿದ್ದೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದಾನಿಯೇಲ್ ಮತ್ತು ಹನನ್ಯ, ಮಿಶಾಯೇಲ, ಅಜರ್ಯ 6ನೇ ವಾಕ್ಯದಲ್ಲಿ ನೋಡ್ತೇವೆ. ಇವರನ್ನು ಬಾಬೇಲಿನ ಅರಸನ ಅಪ್ಪಣೆಯ ಪ್ರಕಾರ ಅವರನ್ನ ಬಾಬೇಲಿನ ಆ ಒಂದು ಎಲ್ಲ ರೀತಿಯ ಪಾಂಡಿತ್ಯವನ್ನು ಅವರಿಗೆ, ಅಥವಾ ಬಾಬೇಲಿನ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಅವರಿಗೆ ಕಲಿಸಿ ರಾಜನ ಸೇವೆ ಮಾಡುವುದಕ್ಕೆ ಅವ್ರನ್ನ ಆರಿಸಿಕೊಂಡಿದ್ದಾರೆ. ಈಗ ನಾವು ನೋಡುವಂಥ ಸಮಯದಲ್ಲಿ 1ನೇ ಅಧ್ಯಾಯ ಅದರಲ್ಲಿ ನಾವು ನೋಡುವಂಥ ಸಮಯದಲ್ಲಿ 3ನೇ ವಾಕ್ಯದಿಂದ, ಆನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯಸ್ಥನಾದ ಅಶ್ಪೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷ ಇಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತೀಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಇಸ್ರಾಯೇಲ್ ದೇಶದಿಂದ ಯೆಹೋಯಾಕೀಮನ ಕಾಲದಲ್ಲಿ ಅನೇಕರನ್ನ ಸೆರೆ ಹಿಡಿದುಕೊಂಡು ಬರಲಾಗಿತ್ತು. ಯೆಹೋಯಾಕೀಮ ಇಸ್ರಾಯೇಲ್ ದೇಶದ ರಾಜನಾಗಿದ್ದಂಥ ಕಾಲದಲ್ಲಿ ಅನೇಕರನ್ನ, ಅಂದರೆ ಯೆಹೋಯಾಕೀಮನನ್ನು, ಇನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು, ಅದರ ಜೊತೆಯಲ್ಲಿ ಅನೇಕರನ್ನ ಸೆರೆಯಾಗಿ ನೆಬೂಕದ್ನೆಚ್ಚರ ಹಿಡಿದುಕೊಂಡು ಬಂದಿದ್ದ. ಅದು ದೇವರ ಚಿತ್ತವಾಗಿತ್ತು, ದೇವರ ಆಲೋಚನೆ ಆಗಿತ್ತು. ಆ ವಿಷಯಗಳೆಲ್ಲ ಬೈಬಲ್ ಗ್ರಂಥದ ಬೇರೆ ಬೇರೆ ಭಾಗಗಳಲ್ಲಿ ಬರೆದಿರುವಂಥದ್ದನ್ನು ನಮಗೆ ನೋಡ್ಬೋದು. ದೇವರ ಮಾತನ್ನು ಕೇಳದೆ, ದೇವರ ವಾಕ್ಯವನ್ನು ಉಲ್ಲಂಘಿಸಿ
ಎಷ್ಟು ಪ್ರವಾದಿಗಳನ್ನು ಕಳಿಸಿ ಮಾತನಾಡಿದರೂ ದೇವರ ಕಡೆಗೆ ತಿರುಗಿಕೊಳ್ಳದೆ ತಮ್ಮ ಮನಸ್ಸಿನಲ್ಲಿದ್ದಂಥ ಹಠವನ್ನೇ ಸಾಧಿಸ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತಾ ಪಾಪ ಮಾಡ್ತಾ ನಡೆದಾಗ ದೇವರು ಅವರನ್ನು ಕೊನೆಗೆ ಈ ರೀತಿಯಾಗಿ ಸ್ವದೇಶದಿಂದ ಅಥವಾ ಇಸ್ರಾಯೇಲ್ ದೇಶದಿಂದ, ಈ ಕಾಲದಲ್ಲಿ ಕೂಡ ಅದೇ ಇಸ್ರಾಯೇಲ್, ಆ ದೇಶದಿಂದ ಅಥವಾ ಯಹೂದ್ಯ ದೇಶದಿಂದ ಅವ್ರನ್ನ ಗಡೀಪಾರು ಮಾಡಿ ಈಗ ಬಾಬೇಲಿಗೆ ತರಿಸಿದ್ದಾರೆ. ನೋಡಿ, ಅದರಲ್ಲಿ ರಾಜವಂಶಕ್ಕೆ ಸೇರಿದಂಥವರು ಕೂಡ ಭಾಳ ಜನ ಇದ್ದರು. ಈಗ ನೆಬೂಕದ್ನೆಚ್ಚರ ರಾಜ ಹೇಳ್ತಿದ್ದಾನೆ, ಇಸ್ರಾಯೇಲ್ಯರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ, ರಾಜವಂಶೀಯರು ಮತ್ತು ಪ್ರಧಾನರಲ್ಲಿ ಅಂಗದೋಷ ಇಲ್ಲದವರು, ಸುಂದರರು, ನೋಡಿ ಯಾವುದೇ ರೀತಿಯ ಅಂಗವಿಕಲತೆಗಳು ಅಂಗದೋಷಗಳು ಇರಬಾರದು, ಸುಂದರರಾಗಿರಬೇಕು, ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ಆಗಿರಬೇಕು, ವಿದ್ಯಾ ನಿಪುಣರು. ಆಲ್ರೆಡಿ ಅವರು ಏನಾಗಿದ್ದಾರೆ, ಸಮಸ್ತ ಶಾಸ್ತ್ರಜ್ಞರು ಅಂದರೆ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು. ನೋಡಿ, ಈಗಾಗಲೇ ಅವರು ಅನೇಕ ಸಮಸ್ತ ಶಾಸ್ತ್ರ ಅಥವಾ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಕಲಿತು ಪಂಡಿತರಾಗಿ, ವಿದ್ಯಾ ನಿಪುಣರಾಗಿ, ಸುಂದರರಾಗಿ ಇರುವಂಥವ್ರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲಿಕ್ಕೆ ಸಮರ್ಥರಾದಂಥ ಯುವಕರನ್ನ ಇಲ್ಲಿಗೆ ತಂದು ಅವರಿಗೆ ಇನ್ನೇನು ಮಾಡಬೇಕು, ಎಕ್ಸ್ಟ್ರಾ ಕಸ್ತಿಯರ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂದು ಅಪ್ಪಣೆ ಕೊಟ್ಟು. ಯಾಕಂತ ಹೇಳಿದರೆ ರಾಜನ ಮುಂದೆ ಸೇವೆ ಮಾಡಬೇಕು. ಆಲ್ರೆಡಿ ಅವರು ಸಮಸ್ತ ಶಾಸ್ತ್ರಜ್ಞರಾಗಿದ್ದಾರೆ, ಪಂಡಿತರಾಗಿದ್ದಾರೆ, ವಿದ್ಯಾ ನಿಪುಣರಾಗಿದ್ದಾರೆ, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ. ಅಂಥವ್ರನ್ನೇ ಕರ್ಕೊಂಡು ಬರಬೇಕು. ಅಂಥವ್ರು ಯಾರ್ಯಾರು ಸಿಕ್ಕರು? ಈಗ ಅವರು ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬುವರು ಸಿಕ್ಕರು ಎಂಬುದಾಗಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವರೆಲ್ಲ ರಾಜವಂಶೀಯರು, ಪ್ರಧಾನರು ಆಗಿದ್ದರು ಅಥವಾ ಪ್ರಧಾನರ ವಂಶಜರಾಗಿದ್ದರು. ಈಗ ಅವರಿಗೆ ರಾಜ ಏನು ಹೇಳಿದ್ದಾನೆ, ದೇವರಿಗೆ ಸ್ತೋತ್ರ, 5ನೇ ವಾಕ್ಯದಲ್ಲಿ, ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ನೋಡಿ, ಈ 3 ವರ್ಷ ಡಿಗ್ರಿಗಳೆಲ್ಲ ಮುಂಚಿಂದನೇ ಇತ್ತು. ಈಗ ಕಸ್ತಿಯರ ಪಾಂಡಿತ್ಯವನ್ನು, ಕಸ್ತಿಯರ ಭಾಷೆಯನ್ನು, ಪಾಂಡಿತ್ಯವನ್ನು, ಶಾಸ್ತ್ರಗಳನ್ನು ಕಲಿಬೇಕು. ನೋಡಿ, 3 ವರ್ಷ. ಇನ್ನು ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡಾಗ 3.5 ವರ್ಷ ಅವರನ್ನು ತನ್ನ ಸಂಗಡ ಇಟ್ಟುಕೊಂಡ್ರು. 3 ವರ್ಷ ಈ ನೆಬೂಕದ್ನೆಚ್ಚರ ಇಟ್ಟರೆ 3.5 ವರ್ಷ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ತನ್ನ ಸಂಗಡ ಇಟ್ಟರು. ಆನಂತರ ಅವ್ರನ್ನ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಮರಣ ಹೊಂದಿ ಪುನರುತ್ಥಾನ ಹೊಂದಿ ಎದ್ದ ಮೇಲೆ ಅವರನ್ನು ಬಲಪಡಿಸಿ ಅವ್ರನ್ನ ನಂತರ ಪವಿತ್ರಾತ್ಮನಿಂದ ತುಂಬಿಸಿ ಸೇವೆಗೆ ಲೋಕದಾದ್ಯಂತ ಕಳಿಸಿದರು. ಈಗ ನಾವು ನೋಡ್ತೇವೆ ಅವರಿಗೆ ಏನೇನು ಕೊಡಬೇಕು. ರಾಜ ಭೋಜನ ಕೊಡಬೇಕು, ರಾಜ ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಮಾಡಿ. ರಾಜ ಭೋಜನ ಅಂತ ಹೇಳುವಾಗ ಅದು ಭಾಳ ಶ್ರೇಷ್ಠವಾದ ಭೋಜನಗಳೇ. ಆದರೆ ಅದು ಎಷ್ಟು ಶ್ರೇಷ್ಠವಾಗಿದ್ದರೂ ಇಸ್ರಾಯೇಲ್ಯರಿಗೆ ಅದರಲ್ಲಿ ಅನೇಕ ಊಟವನ್ನು, ಅನೇಕ ವಿಷಯಗಳನ್ನು, ಅನೇಕ ಪದಾರ್ಥಗಳನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇಸ್ರಾಯೇಲ್ಯರಿಗೆ ಒಂದು ನಿಯಮ ಉಂಟು. ರಾಜ ಭೋಜನ ರಾಜನಿಗೆ ಮತ್ತು ರಾಜನ ಸಾಮ್ರಾಜ್ಯದಲ್ಲಿದ್ದಂಥ ಬಹುತೇಕ ಜನರಿಗೆ ಅದು ಶ್ರೇಷ್ಠ ಭೋಜನವಾಗಿದ್ದರು, ರಾಜ ಭೋಜನವಾಗಿದ್ದರು. ಇಸ್ರಾಯೇಲ್ಯರಿಗೆ ಅದರಲ್ಲಿ ಕೆಲವೊಂದನ್ನು ಮುಟ್ಲಿಕ್ಕೆ ಆಗಲ್ಲ. ಯಾಕಂತೇಳಿದರೆ, ಒಂದು, ಅವರು ಪ್ರಾರ್ಥನೆ ಮಾಡಿ ಕೊಯ್ದು ರಕ್ತವನ್ನು ಚೆಲ್ಲಿ ತಿನ್ನಬೇಕಾಗಿತ್ತು ಇಸ್ರಾಯೇಲ್ಯರು. ಎರಡನೇದಾಗಿ ಶುದ್ಧ ಪ್ರಾಣಿಗಳನ್ನು ಅವರು ತಿನ್ನಬೇಕು. ಯಾವುದು ಅಂತ ಹೇಳುವಾಗ ಗೊರಸು ಸೀಳಿರುವಂಥದ್ದು, ಮೆಲುಕು ಹಾಕುವಂಥದ್ದು ಅಂಥ ಪ್ರಾಣಿಗಳನ್ನು ಕೊಯ್ದು ರಕ್ತವನ್ನು ಚೆಲ್ಲಿ, ಅದು ಕೂಡ ದೇವರಿಗೆ ಸ್ತೋತ್ರ ಮಾಡಿ ಕೊಯ್ದು ರಕ್ತವನ್ನು ಚೆಲ್ಲಿ ಅದನ್ನು ತೊಳೆದು ಶುದ್ಧೀಕರಿಸಿ ಅದನ್ನು ಅಡುಗೆ ಮಾಡಿ ತಿನ್ನಬೇಕು. ಆದರೆ ರಾಜನಿಗೆ ಆ ನಿಯಮಗಳಿಲ್ಲ. ಅವರು ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟಂಥವ್ರು. ರಾಜ ಭೋಜನದಲ್ಲಿ ಅವರಿಗೆ ಇರುವಂಥದ್ದು ಅಂತ ಹೇಳುವಾಗ ಉಸಿರು ಕಟ್ಟಿಸಿ ಅಥವಾ ಕೊಯ್ಯದೆ ಉಸಿರು ಕಟ್ಟಿ ಸತ್ತಿದ್ದು, ಇನ್ನು ಶುದ್ಧ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಲ್ಪಡದೇ ಇರುವಂಥ ಅನೇಕ
ಪ್ರಾಣಿಗಳು ಕೂಡ ಇದ್ದಾವೆ. ಇವುಗಳು ಇಸ್ರಾಯೇಲ್ಯರು ತಿನ್ನಕೂಡದು ಎಂಬುದು ದೇವರ ವಾಕ್ಯದಲ್ಲಿಯ ನಿಯಮ. ಅದು ರಾಜಭೋಜನವೇ ಆಗಿದ್ದಿರಬಹುದು, ಬಹಳ ದೊಡ್ಡ ವ್ಯಕ್ತಿಗಳು ತಿನ್ನುವಂಥದ್ದಾಗಿದ್ದಿರ್ಬೋದು, ಏನೇ ಆಗಿದ್ದರೂ ಅದು ಇಸ್ರಾಯೇಲ್ಯರಿಗೆ ತಿನ್ನಬಾರದು, ಇಸ್ರಾಯೇಲ್ಯರು ತಿನ್ನಬಾರದು. ಇವತ್ತು ಕೂಡ ನಾವು ನೋಡ್ತೇವೆ ಅನೇಕರು ಏನೇನೆಲ್ಲ ತಿನ್ನುವಂಥವರಾಗಿದ್ದಾರೆ. ತಮ್ಮ ಹೆಸರಿಗಾಗಿ, ತಮ್ಮ ಒಂದು ಸ್ಟೈಲ್ಗಾಗಿ ನಾವು ನೋಡ್ತೇವೆ ಅನೇಕ ಜಾಹೀರಾತುಗಳನ್ನು ಟಿ ವಿ ಅಥವಾ ಆನ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತೇವೆ. ಜಾಹೀರಾತುಗಳಲ್ಲಿ ಮದ್ಯ, ಅಮಲು ಪದಾರ್ಥಗಳ ಜಾಹೀರಾತುಗಳನ್ನು ನೋಡ್ತೇವೆ. ಇದು ದೊಡ್ಡ ಸ್ಟ್ಯಾಂಡರ್ಡ್ ವ್ಯಕ್ತಿಗಳು, ಪ್ರಸಿದ್ಧ ವ್ಯಕ್ತಿಗಳು ತಿನ್ನುವಂಥದ್ದು, ಕುಡಿಯುವಂಥದ್ದು ಎಂಬುದಾಗಿ. ಆದರೆ ಆತ್ಮಿಕ ಇಸ್ರಾಯೇಲ್ಯರಾಗಿರುವಂಥ ನಾವು ಅನೇಕ ಇಂಥ ಸಂಗತಿಗಳನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. 2 ಕೊರಿಂಥಿಯ 6ನೇ ಅಧ್ಯಾಯದಲ್ಲಿ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ಅವರಿಗೆ ಅದು ಶುದ್ಧವಾಗಿದ್ದರೂ ದೇವರ ಮಕ್ಕಳಿಗೆ ಅನೇಕ ಕಾರ್ಯಗಳು ಅಶುದ್ಧವಾಗಿರ್ತವೆ, ಮುಟ್ಟಬಾರದು. ಯಾಕಂದರೆ ಈ ಆಲಯ, ಈ ಶರೀರ ದೇವರ ಆಲಯ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈ ಆಲಯ, ಇದು ದೇವರ ಆಲಯ, ಇದು ಅಶುದ್ಧ ಮಾಡಿಕೊಳ್ಳಬಾರದು, ಇದು ಶುದ್ಧವಾಗಿರಬೇಕು, ಇದು ದೇವರ ಶುದ್ಧವಾದ ಆಲಯ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಇದು ರಾಜನ ಅಪ್ಪಣೆ. ಒಂದು, ಇವರು ಸೆರೆಯಾಗಿ ಬಂದಿದ್ದಾರೆ. ಎರಡನೇದಾಗಿ, ಈಗ ಅವರು ಆಲ್ರೆಡಿ ಇಸ್ರಾಯೇಲ್ ದೇಶದಲ್ಲಿದ್ದಾಗ ಸಮಸ್ತ ಶಾಸ್ತ್ರವನ್ನು ಕಲಿತಿದ್ದಾರೆ, ಪಂಡಿತರಾಗಿದ್ದಾರೆ, ವಿದ್ಯಾ ನಿಪುಣರಾಗಿದ್ದಾರೆ, ಅದರ ಜೊತೆಯಲ್ಲಿ ಸುಂದರರಾಗಿದ್ದಾರೆ. ಈಗ ಅವರಿಗೆ 3 ವರ್ಷ ಇಲ್ಲಿ ಅವರಿಗೆ ಹೈಯರ್ ಸ್ಟಡಿಯನ್ನು ಕೊಡಲಾಗ್ತದೆ. ಈಗ ರಾಜನ ಅಪ್ಪಣೆ, ರಾಜನೇ ಆರಿಸಿಕೊಂಡಿದ್ದಾನೆ, ತನ್ನ ಸನ್ನಿಧಿಯಲ್ಲಿ ನಿಂತು ಸೇವೆ ಮಾಡಬೇಕು. ಅದಕ್ಕಾಗಿ ತನ್ನ ರಾಜ ಭೋಜನವನ್ನು ಮತ್ತು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ದಿನ ಪ್ರತಿ ಅವರಿಗೆ ಬಡಿಸಬೇಕು. ರಾಜನ ವಿಚಾರ ಹೀಗೆ, ತಾನು ತಿನ್ನುವ ಆಹಾರವನ್ನು ಅವರಿಗೆ ಕೊಟ್ಟು ತಾನು ಕುಡಿಯುವ ದ್ರಾಕ್ಷಾರಸ ಅವರಿಗೆ ಕೊಟ್ಟರೆ ಅವರು ಬುದ್ಧಿವಂತರಾಗ್ತಾರೆ ಎಂಬುದು ರಾಜನ ಲೆಕ್ಕಾಚಾರ ಇರ್ಬೋದು. ಆದರೆ ದೇವರ ಮಕ್ಕಳು ಆ ಲೆಕ್ಕಾಚಾರಗಳನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಕ್ಕಳು ಅವರು ದೇವರ ವಾಕ್ಯವನ್ನು ನಂಬಿದ್ದಾರೆ. ದೇವರ ವಾಕ್ಯದ ಲೆಕ್ಕಾಚಾರಗಳನ್ನೇ, ದೇವರ ವಾಕ್ಯದ ಬೋಧನೆಗಳನ್ನೇ ದೇವರ ಮಕ್ಕಳು ತೆಗೆದುಕೊಳ್ಳಬೇಕು. ದೇವರಿಗೆ ಸ್ತೋತ್ರ ಉಂಟು. ಈಗ ಅವರಿಗೆ ಹೆಸರುಗಳನ್ನು ಕೂಡ ಬದಲಾಯಿಸಲಾಯಿತು. ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನಗೋ ಎಂದು ಹೆಸರಿಟ್ಟರು. ಆದರೆ ನೋಡಿ, ಇಲ್ಲಿ ಅನನ್ಯ, ಮಿಶಾಯೇಲ, ಅಜರ್ಯ ಇವರು ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬ ಹೆಸರಲ್ಲಿ ಫೇಮಸ್ ಆಗ್ತಾರೆ. ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಅಂತ ಹೆಸರಿಟ್ಟರು. ಬೆಲ್ತೆಶಚ್ಚರ್ ಹೆಸರು ಪ್ರಸಿದ್ಧವಾಗಲಿಲ್ಲ, ದಾನಿಯೇಲ್ ಹೆಸರೇ ಪ್ರಸಿದ್ಧವಾಯಿತು. ಹಾಗಾಗಿ ಮುಂದೆ ನಾವು ನೋಡ್ತೇವೆ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನಗೋ ಎಂಬುದಾಗಿ ನಾವು ನೋಡ್ತೇವೆ. ಮೂವರಿಗೆ ಇಡಲ್ಪಟ್ಟ ಹೆಸರು ಪ್ರಸಿದ್ಧವಾಯಿತು. ಆದರೆ ಒಬ್ಬನಿಗೆ, ದಾನಿಯೇಲನಿಗೆ ಇಡಲ್ಪಟ್ಟ ಹೆಸರು ಪ್ರಸಿದ್ಧವಾಗಲಿಲ್ಲ, ತನ್ನ ಮೂಲ ಹೆಸರೇ ಪ್ರಸಿದ್ಧವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಇಂಥ ಸಂದರ್ಭದಲ್ಲಿ 8ನೇ ವಾಕ್ಯವನ್ನು ನಾವು ಓದಿದ್ದೇವೆ. ದಾನಿಯೇಲನು ತಾನು ರಾಜ ಭೋಜನಗಳನ್ನು ಅಥವಾ ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ನೋಡಿ, ಈಗ ಈ ದಾನಿಯೇಲ ಮಾಡಿದಂಥ, ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನಗೋ ಇವರು ಮಾಡಿದಂಥ ನಿರ್ಧಾರ ಇದು ಅಂತಿಂಥ ಸಣ್ಣ ನಿರ್ಧಾರವಲ್ಲ. ನೋಡಿ, ಅವರು ಆ ನಿರ್ಧಾರದ ನಿಮಿತ್ತ ಪ್ರಾಣ ಕಳೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಇದ್ದಾವೆ. ರಾಜ ಭೋಜನವನ್ನು ನಿರಾಕರಿಸುವಂಥದ್ದು, ಅದು ಕೂಡ ರಾಜ ಕೈದಿಯಾಗಿ ತಂದಂಥ, ರಾಜ ಇಸ್ರಾಯೇಲ್ ದೇಶದಿಂದ ಸೆರೆಯಾಗಿ ಹಿಡಿದು ತಂದಂಥ, ಈಗ ಒಂದು ಲೆಕ್ಕದಲ್ಲಿ ಗುಲಾಮರಾಗಿದ್ದಾರೆ ಅಂಥ ವ್ಯಕ್ತಿಗಳಲ್ಲಿ ರಾಜ ಈಗ ಅವರನ್ನು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲಿಕ್ಕೆ ಹೈಯರ್ ಸ್ಟಡಿಯನ್ನು ಕೊಡಲಿಕ್ಕೆ ಇಚ್ಛಿಸಿ ಅವರನ್ನು ಆರಿಸಿಕೊಂಡು ಅವರಿಗೆ ಊಟವನ್ನು ಕೊಡುವಂಥ ಸಮಯದಲ್ಲಿ ರಾಜನ ಊಟವನ್ನು ನಿರಾಕರಿಸಿದರೆ ರಾಜನ ಅಪ್ಪಣೆಯನ್ನು ಮೀರಿದ್ದು ಮಾತ್ರವಲ್ಲ, ರಾಜನ ಊಟ ಅದು ಕೀಳು ಊಟ ಎಂಬುದಾಗಿ ಅರ್ಥೈಸಿಕೊಂಡಿದ್ದರ ನಿಮಿತ್ತವಾಗಿ ರಾಜಾಜ್ಞೆಗೆ ವಿರುದ್ಧವಾಗಿ ನಡೆದುಕೊಂಡು ಪ್ರಾಣ ಕಳೆದುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳು ಇದ್ದಾವೆ. ನೋಡಿ, ಅದನ್ನೇ ಮುಂದೆ ನೋಡಿ 9ನೇ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕರುಣೆಯನ್ನು, ದಯೆಯನ್ನು ಹುಟ್ಟಿಸಿದನು. ಈಗ ಆತ ಏನು ಹೇಳುತ್ತಿದ್ದಾನೆ,
ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದೀರಿ ಎಂದು ಹೇಳಿದನು. ನೋಡಿ, ಅಲ್ಲಿ ಆತನ ಆ ಕಂಚುಕಿಯರ ಅಧ್ಯಕ್ಷನ ತಲೆ ಹೋಗ್ಬೋದು, ಅಥವಾ ಆತ ಮರಣ ಶಿಕ್ಷೆಗೆ ವಿಧಿಸಲ್ಪಡಬಹುದು. ನಂತರ ಇವರು ಕೂಡ ಮರಣ ಶಿಕ್ಷೆಗೆ ವಿಧಿಸಲ್ಪಡಬಹುದು. ಅಷ್ಟು ಭಯಾನಕವಾದ ಪರಿಣಾಮಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನೋಡಿ, ದಾನಿಯೇಲ ದೇವರ ವಾಕ್ಯ ಅನುಸರಿಸಬೇಕು ಎಂಬಂಥ ಕಾರಣಕ್ಕೆ ತನ್ನ ಪ್ರಾಣವನ್ನು ಒತ್ತೆ ಇಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ದಾನಿಯೇಲ ಮಾತ್ರವಲ್ಲ, ಶದ್ರಕ್ ಮೇಷಕ್ ಅಬೇದನೆಗೋ ಕೂಡ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೆ ಎಲ್ಲರಿಗೆ ಒಂದೇ ರೀತಿಯಲ್ಲಿ ಎಲ್ಲರಿಗೆ ಶೋಧನೆಗಳು, ಪರೀಕ್ಷೆಗಳು ಇರುವುದಿಲ್ಲ. ಆದರೆ ಕೆಲವರಿಗೆ ಹೀಗಿರ್ತದೆ, ಇನ್ನು ಕೆಲವರಿಗೆ ಬೇರೆ ರೀತಿಯಲ್ಲಿರ್ತದೆ, ಮತ್ತು ಕೆಲವರಿಗೆ ಮತ್ತೊಂದು ರೀತಿಯಲ್ಲಿರ್ತದೆ. ಅಬ್ರಹಾಮನಿಗೆ ಮೊದಲು ನೀನು ಊರು, ಸ್ವದೇಶ, ಬಂಧು ಬಳಗ, ತಂದೆ ಮನೆ ಬಿಡು ಒಂದು. ಎರಡನೇ ಪರೀಕ್ಷೆಯಲ್ಲಿ ನಿನ್ನ ಒಬ್ಬನೇ ಮಗನನ್ನು ನನಗೆ ಯಜ್ಞ ಮಾಡು. ಮೊದಲನೇ ಪರೀಕ್ಷೆಯ ಪ್ರಕಾರ ಆತ ನಡಿಬೇಕಾಗಿತ್ತು. ಎರಡನೇ ಪರೀಕ್ಷೆಯಲ್ಲಿ ಆತ ಅದನ್ನು ಫಾಲೋ ಮಾಡ್ತಕ್ಕಂಥ, ನೋಡಿ, ಆತ ಅದನ್ನು ಮಾಡಬೇಕು, ಆದರೆ ದೇವರು ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ಬಲಿ ಅರ್ಪಿಸುವಂಥದ್ದು, ಮನುಷ್ಯನ ಬಲಿ ಅರ್ಪಿಸುವಂಥದ್ದು ದೇವರು ಇಷ್ಟಪಡುವಂಥದ್ದಲ್ಲ. ಆದರೆ ಮೊದಲನೇ ಪರೀಕ್ಷೆಯಲ್ಲಿ ಆತ ಅದೇ ಪ್ರಕಾರ ಮಾಡಬೇಕಾಗಿತ್ತು. ಎರಡನೇ ಪರೀಕ್ಷೆಗೆ ಆ ಕೊನೆಯ ಸ್ಟೇಜ್ ಪ್ರಕಾರ ಆತ ಕೊನೆಯ ಸ್ಟೇಜ್ವರೆಗೆ ಅಥವಾ ಆ ಲಾಸ್ಟ್ ಸ್ಟೇಜ್ವರೆಗೆ ಮಾಡಿದಾಗ ದೇವರು ಆತನನ್ನು ತಡೆದನು. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪರೀಕ್ಷೆಗಳಿರ್ತವೆ. ಇವರಿಗೆ ಬಂದಂಥ ಪರೀಕ್ಷೆ ರಾಜನ ಆಹಾರವನ್ನು ನೋಡಿ, ಮೊದಲೇ ಸರಿಯಾಗಿ ಬಂದಿದ್ದಾರೆ. ಸ್ವದೇಶದಿಂದ ಗಡೀಪಾರು ಮಾಡಲ್ಪಟ್ಟು ಬಂದಿದ್ದಾರೆ ಎಂಬ ಕಾರಣಕ್ಕೆ ದೇವರು ಅವ್ರನ್ನ ಕೈ ಬಿಡಲಿಲ್ಲ. ದೇವರೇ ಅವ್ರನ್ನ ಗಡೀಪಾರು ಮಾಡಿ ತಂದದ್ದು. ಈಗ ಅವರು ಗಡೀಪಾರು ಮಾಡಲ್ಪಟ್ಟು ಬಂದಂಥ ದೇಶದಲ್ಲಿ ದೇವರು ಅವರ ಮೂಲಕವಾಗಿ ಆ ದೇಶದ ರಾಜನಿಗೆ, ಇನ್ನು ಅವರ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ, ಅವರ ಮೂಲಕವಾಗಿ ಇಡೀ ಲೋಕಕ್ಕೆ ತನ್ನ ವಾಕ್ಯಗಳನ್ನು ದೇವರು ಕೊಡಿಸ್ತಾ ಇದ್ದಾನೆ. ಈಗ ಗಡೀಪಾರು ಮಾಡಲ್ಪಟ್ಟು ಬಂದಂಥ ಅವರು ನಿರ್ಧಾರ ಮಾಡ್ತಾ ಇದ್ದಾರೆ, ಸಾಯಬೇಕಾಗಿ ಬಂದರೂ ಕೂಡ ದೇವರ ವಾಕ್ಯವನ್ನು ನಾವು ಉಲ್ಲಂಘಿಸುವುದಿಲ್ಲ. ಸಾಯಬೇಕಾಗಿ ಬಂದರೂ ಕೂಡ ನಾವು ದೇವರ ವಾಕ್ಯವನ್ನು ಉಲ್ಲಂಘಿಸುವುದಿಲ್ಲ. ಕೆಲವೊಮ್ಮೆ ಒಂದು ಪ್ರಶ್ನೆ ಬರ್ಬೋದು, ಇಷ್ಟು ಭಕ್ತರಾಗಿದ್ದಂಥ ಇವರು ಗಡೀಪಾರು ಯಾಕೆ ಮಾಡಲ್ಪಟ್ಟರು? ನೋಡಿ, ಕೆಲವೊಮ್ಮೆ ದೇವರ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿರುತ್ತದೆ. ಅಲ್ಲಿ ತಪ್ಪುಗಳನ್ನು ಮಾಡಿದಂಥವರು ರಾಜರು ಮತ್ತು ಇನ್ನು ಅನೇಕ ನಾಯಕರುಗಳು. ಉಳಿದವರು ತಪ್ಪು ಮಾಡಲಿಲ್ಲ ಎಂಬ ಅರ್ಥವಲ್ಲ. ಇಸ್ರಾಯೇಲ್ ದೇಶದಲ್ಲಿ ರಾಜನನ್ನು, ನಾಯಕರುಗಳನ್ನು ಜನ ಫಾಲೋ ಮಾಡಿದ್ದಾರೆ. ಆದರೆ ಕೆಲವು ಭಕ್ತರುಗಳು ಅಲ್ಲಿ ಇದ್ದರು. ನೋಡಿ, ಅಂಥ ಭಕ್ತರುಗಳಲ್ಲಿ ಈ ಯುವಕರು ಇದ್ದರು. ಇವರು ಗಡೀಪಾರು ಮಾಡಲ್ಪಟ್ಟು ಬಂದಿದ್ದಾರೆ. ಈಗ ಸೆರೆಯಾಗಿದ್ದಾರೆ. ಈಗ ಅವರಿಗೆ ಹೊಸ ಒಂದು ಉದ್ಯೋಗಕ್ಕಾಗಿ ಅವರು ಆರಿಸಲ್ಪಡ್ತಾ ಇದ್ದಾರೆ. ಆದರೆ ಅವರು ತಪ್ಪು ಕಾರ್ಯಗಳನ್ನು, ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಬೇಕು. ಆದರೆ ಅವರು ಹೇಳ್ತಿದ್ದಾರೆ, ಸಾಧ್ಯವಿಲ್ಲ, ನಾವು ರಾಜಭೋಜನ ತಿನ್ನೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ರಾಜಭೋಜನ ತಿನ್ನುವುದಿಲ್ಲ, ಇನ್ನು ನಾವು ದ್ರಾಕ್ಷಾರಸ ಕುಡಿಯೋದಿಲ್ಲ. ಈಗ ಕಂಚುಕಿಯರ ಅಧ್ಯಕ್ಷ ಹೇಳ್ತಿದ್ದಾನೆ. ನೋಡಿ, ಮೊದಲೇ ಆತ ಕಂಚುಕಿಯರ ಅಧ್ಯಕ್ಷ, ಆತ ಬೇಕಾದರೆ ಇವರಿಗೆ ರಾಜನಿಗೆ ತಿಳಿಸಿ ಅವರ ತಲೆಯನ್ನು ತೆಗೆಸ್ಬೋದಾಗಿತ್ತು. ಆದರೆ ನೋಡಿ, ನಾವು ಸತ್ಯಕ್ಕಾಗಿ ನಿಲ್ಲುವಾಗ ದೇವರು ಯಾರ ಹೃದಯಗಳಲ್ಲಿ ಮಾತನಾಡುವವನಾಗಿದ್ದಾನೆ. ಕೆಲವರ ಹೃದಯವನ್ನು ದೇವರು ಮುಟ್ಟುವಾತನಾಗಿದ್ದಾನೆ. ಆತನಿಗೆ ಈ 4 ಮೇಲೆ ಕರುಣೆ ಬರುವ ಹಾಗೆ ದೇವರು ಅದ್ಭುತ ಮಾಡಿದ್ದಾನೆ. ಈಗ ಆತ ಹೇಳ್ತಿದ್ದಾನೆ, ನೋಡಿ, ನಿಮ್ಮ ಹಾಗೆ ಆರಿಸಲ್ಪಟ್ಟ ಬೇರೆ ಯುವಕರಿದ್ದಾರೆ, ಇಲ್ಲಿ IASಗೆ ಆರಿಸಲ್ಪಟ್ಟ ಹಾಗೆ. ಅವರ ಮುಖಕ್ಕಿಂತ ನಿಮ್ಮ ಮುಖ ಬಾಡಿರುವುದನ್ನು ಕಂಡ್ರೆ ಎಂಕ್ವೈರಿ ಮಾಡಿ ಅವರಿಗೆ ಸರಿ ಊಟ ಕೊಡಲಿಲ್ಲ ಎಂಬ ಹೆಸರಲ್ಲಿ ನನ್ನ ತಲೆ ಹೋದಿತ್ತು, ನನ್ನ ತಲೆಯನ್ನು ತೆಗೆಸಿಬಿಟ್ಟಾನು. ಈಗ ದಾನಿಯೇಲ ಹೇಳ್ತಿದ್ದಾನೆ, ದೇವರಿಗೆ ಸ್ತೋತ್ರ. 12ನೇ ವಾಕ್ಯದಲ್ಲಿ, ಅಯ್ಯ, 10 ದಿನಗಳ ಮಟ್ಟಿಗೆ ದಿನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು, ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು ಅವನು ಅವರ ಭಿನ್ನವಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಈತ ಹೇಳ್ತಿದ್ದಾನೆ, 10 ದಿನ ಪರೀಕ್ಷೆ ಮಾಡಿ ನೋಡು. ನಮಗೆ ಕೇವಲ ಕಾಯಿ ಪಲ್ಯವನ್ನು, ಕುಡಿಯೋದಕ್ಕೆ ನೀರನ್ನು ಕೊಡು, ಅಷ್ಟೇ ಸಾಕು, ಬೇರೆ ಏನು ಬೇಡ. 10 ದಿನ ನೋಡು. ಆಮೇಲೆ ರಾಜನ ಭೋಜನವನ್ನು
ಸ್ವೀಕಾರ ಮಾಡ್ತಿರುವಂಥವ್ರನ್ನ ನಮ್ಮನ್ನು ಪರೀಕ್ಷಿಸಿ ನೋಡು, ಆಮೇಲೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು. 10 ದಿನದ ನಂತರ ನೋಡುವಾಗ ರಾಜಭೋಜನ ಮಾಡುವವರ ಮುಖಕ್ಕಿಂತ ಇವರ ಮುಖವೇ ಹೆಚ್ಚು ಹೊಳೆಯುತ್ತಾ ಇತ್ತು, ಚಂದವಾಗಿ ಕಾಣಿಸ್ತಾ ಇತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ದೇವರ ಮಕ್ಕಳೇ, ನಾವು ಪಾಪದೊಂದಿಗೆ ಹೋರಾಡುವಾಗ ಪ್ರಾಣಾಪಾಯದ ತನಕ ಕೆಲವೊಮ್ಮೆ ಎದುರಿಸಬೇಕಾಗ್ತದೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇವರು ಪ್ರಾಣಾಪಾಯದವರೆಗೆ ತಮ್ಮ ಪ್ರಾಣವನ್ನು ಅಡವಿಟ್ಟು ಒತ್ತೆ ಇಟ್ಟು ಅಥವಾ ಪ್ರಾಣ ಹೋಗತಕ್ಕಂಥ ರೀತಿಯಲ್ಲಿ ಶೋಧನೆಯ ಮಧ್ಯದಲ್ಲಿ ಅವರು ನಿಂತುಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ಕರ್ತನ ಮೇಲೆ ಭರವಸೆ ಇಟ್ಟು, ಆತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು, ಆತನ ಮುಖವನ್ನು ಹುಡುಕಿದರೆ ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ದೇವರು ಅವರಿಗಾಗಿ ಅದ್ಭುತ ಮಾಡ್ತಾನೆ. ಇವರು ನಂಬಿಕೆಯಿಂದ 10 ದಿನ ಪರೀಕ್ಷಿಸು ಅಂತ ಹೇಳಿದ್ದಾರೆ. ನಂತರ ಟೆಸ್ಟ್ ಮಾಡುವಾಗ ಇವರ ಮುಖ ಎಲ್ಲರಿಗಿಂತ ಹೆಚ್ಚು ಹೊಳಿತಾ ಇದೆ. ಯಾಕಂದರೆ ಅವರು ಭರವಸೆ ಇಟ್ಟಿದ್ದು ರಾಜನ ಮೇಲೆ, ರಾಜನ ಭೋಜನದ ಮೇಲೆ ಅಲ್ಲ. ಅವರ ಮುಖ ಕರ್ತನ ಮುಖವನ್ನು ನೋಡ್ತಾ ಇತ್ತು. ಓ ಸ್ವಾಮಿ, ನಮ್ಮ ಮುಖ ಪ್ರಕಾಶಗೊಳ್ಳಬೇಕು, ನಮ್ಮ ಮುಖ ಲಜ್ಜೆಯಿಂದ ಕೆಡಬಾರದು. 10 ದಿವಸ ಹೇಳಿದ್ದೇವೆ, ಸ್ವಾಮಿ ನೀ ನಮಗಾಗಿ ಅದ್ಭುತ ಮಾಡು. ಅವರು ಪ್ರಾರ್ಥನೆ ಮಾಡಿದರು, ಅವರ ಮುಖ ಉಳಿದವರ ಮುಖಕ್ಕಿಂತ ಹೊಳೆಯಿತು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅರಸನಾದ ದಾವಿದ ಹಾಡ್ತಾ ಇದ್ದಾನೆ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವಂಥ ಸಂತೋಷಕ್ಕಿಂತ ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದ ಉಂಟು ಮಾಡಿದ್ದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಧಾನ್ಯ ದ್ರಾಕ್ಷಿ ಅವರಿಗೆ ರಾಜಭೋಜನವನ್ನು ಮಾಡುವಂಥವರಿಗೆ ಬೇಕಾದಷ್ಟು ಮಾಂಸ, ಬೇಕಾದಷ್ಟು ದ್ರಾಕ್ಷಾರಸ, ಬೇಕಾದಷ್ಟು ರುಚಿಕರವಾದಂಥ ಬ್ಯಾಬಿಲೋನಿನ ಆಹಾರಗಳು ಸಿಗ್ತವೆ. ಬಾಬೇಲಿನ ಆಹಾರ, ಬ್ಯಾಬಿಲೋನ್ ಆಹಾರಗಳು, ಅಥವಾ ಈ ರೀತಿಯಾಗಿ ಹೇಳ್ಬೋದು ಬ್ಯಾಬಿಲೋನಿಯನ್ ಫುಡ್. ನೋಡಿ, ಈ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಚೈನೀಸ್ ಫುಡ್, ಇಟಾಲಿಯನ್ ಫುಡ್, ಅಮೇರಿಕನ್ ಫುಡ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್, ಇನ್ನು ಯಾವ್ಯಾವುದೋ ಫುಡ್ಗಳಿದ್ದಾವೆ. ಇವರಿಗೆ ಆ ಕಾಲದ ಪ್ರಸಿದ್ಧವಾದ ಬ್ಯಾಬಿಲೋನಿಯನ್ ಫುಡ್ ಅಥವಾ ಬಾಬೇಲ್ ಫುಡ್ ಬಹಳ ಪ್ರಸಿದ್ಧವಾಗಿತ್ತು. ಬ್ಯಾಬಿಲೋನಿಯನ್ ಫುಡ್ ಬಹಳ ಫೇಮಸ್ ಆಗಿತ್ತು. ಆದರೆ ಅವರು ಬ್ಯಾಬಿಲೋನಿಯನ್ ಫುಡ್ ತಿಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೆಯಲಾರೆವು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಕಾಯಿಪಲ್ಯ ಮತ್ತು ಕೇವಲ ನೀರನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಕೊನೆಗೆ ಟೆಸ್ಟ್ ಮಾಡುವಾಗ ಬ್ಯಾಬಿಲೋನಿಯನ್ ಫುಡ್ ತಿಂದವರಿಗಿಂತ ಇವರು ಕೇವಲ ಕಾಯಿಪಲ್ಯ ನೀರು ಕುಡಿದಂಥವ್ರಿಗೆ, ಕಾಯಿಪಲ್ಯ ತಿಂದು ನೀರು ಕುಡಿದಂಥವರ ಮುಖ ಹೊಳಿತಾ ಇದೆ. ಕಾರಣ ಇವರಿಗೆ ಇನ್ನೊಂದು ಫುಡ್ ಇತ್ತು, ದೇವರ ವಾಕ್ಯ ಫುಡ್, ದೇವರ ವಾಕ್ಯವೆಂಬ ಫುಡ್. ಆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ ಒಂದು ಸಲ ಹೇಳ್ತಿದ್ದಾರೆ, ನಿಮಗರಿಯದ ಆಹಾರ ನನಗುಂಟು ಎಂಬುದಾಗಿ. ಅವರು ಆ ಸುಕಾರು ಎಂಬಂಥ ಹಳ್ಳಿಯಲ್ಲಿ ಸ್ವಾಮಿ ಆ ಸ್ತ್ರೀಯೊಂದಿಗೆ ವಾಕ್ಯವನ್ನು ಹೇಳ್ತಾ ಇರುವಾಗ ಅವರು ಆ ಪಟ್ಟಣದ ಒಳಗೆ, ಹಳ್ಳಿ ಒಳಗೆ ಹೋಗಿದ್ದರು ಆಹಾರವನ್ನು ಕೊಂಡ್ಕೊಂಡು ಬರಲಿಕ್ಕಾಗಿ. 12 ಜನ ಹೋಗಿದ್ದರು. ಅವರು ಬರುವಷ್ಟರಲ್ಲಿ ಸ್ವಾಮಿ ವಾಕ್ಯ ಮಾತಾಡ್ತಾ ಇದ್ದಾರೆ. ಸ್ವಾಮಿ ಊಟ ಮಾಡೋಣ ಅಂತ ಹೇಳುವಾಗ, ಇಲ್ಲ ನನ್ನ ಹತ್ರ ಆಹಾರ ಉಂಟು, ಅಥವಾ ನಿಮಗೆ ಗೊತ್ತಿಲ್ಲದ ಆಹಾರ ನನ್ನ ಬಳಿಯಲ್ಲಿ ಉಂಟು. ಏನು? ಅವ್ರು ತಿಳ್ಕೊಂಡ್ರು ಯಾರೋ ತಂದುಕೊಟ್ಟಿದ್ದಾರೆ. ಸ್ವಾಮಿ ಹೇಳಿದರು, ದೇವರ ಚಿತ್ತ ನೆರವೇರಿಸುವುದೇ ನನ್ನ ಆಹಾರ. ಇನ್ನೊಂದು ಆಹಾರ, ಒಂದು ದೇವರ ಚಿತ್ತವನ್ನು ನೆರವೇರಿಸುವುದು, ದೇವರ ಚಿತ್ತವನ್ನು ನೆರವೇರಿಸುವುದು ಆಹಾರ. ಇನ್ನೊಂದು ದೇವರ ವಾಕ್ಯವೆಂಬ ಆಹಾರ. ಸ್ವಾಮಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಪಿಶಾಚಿ ಬಂದು ಹೇಳ್ತಿದ್ದಾನೆ, ಸ್ವಾಮಿ ಅಥವಾ ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿಂದುಬಿಡು. ಸ್ವಾಮಿ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ವಾಕ್ಯಗಳಿಂದ ಬದುಕ್ತಾನೆ. ನೋಡಿ, ಈ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದನೆಗೋ ಅವರು ನಿರ್ಧಾರ ಮಾಡಿದ್ದಾರೆ, ಕಾಯಿಪಲ್ಯ ತಿಂತೇವೆ, ನೀರು ಕುಡಿತೇವೆ. ಆದರೆ ಅವ್ರಿಗೆ ದೇವರ ವಾಕ್ಯ ಇತ್ತು, ದೇವರ ವಾಕ್ಯ ಧ್ಯಾನಿಸ್ತಾ ಇದ್ರು, ದೇವರ ವಾಕ್ಯವನ್ನು ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ರು. ದೇವರ ವಾಕ್ಯಕ್ಕಾಗಿ ಅವ್ರು ನಿರ್ಧಾರ ಮಾಡ್ತಾ ಇದ್ದಾರೆ, ದೇವರ ವಾಕ್ಯಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಅನುಸರಿಸ್ತೇವೆ, ಅದಕ್ಕಾಗಿ ಬೇಕಾದರೆ ಸಾಯ್ತೇವೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ದೇವರವರ ಮುಖವನ್ನು ಕಾಪಾಡಿದ. ಅವ್ರ ಲಜ್ಜೆಗೆ ಗುರಿಯಾಗಲಿಕ್ಕೆ ಅಥವಾ ಶಿಕ್ಷೆಗೆ ಗುರಿಯಾಗಲಿಕ್ಕೆ ದೇವರವರನ್ನು ಬಿಡಲಿಲ್ಲ ಎಂಬುದಾಗಿ. 10 ದಿನ ಪರೀಕ್ಷೆ ಮಾಡು, 10 ದಿನ ಪರೀಕ್ಷೆ ಮಾಡು. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ನಿನಗೆ 10 ದಿನ ಪರೀಕ್ಷೆ ಬರ್ತದೆ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಿನಗೆ 10 ದಿನಗಳ ಕಾಲ ಪರೀಕ್ಷೆ ಬರ್ತದೆ. ನೋಡಿ, ಈ ಪರೀಕ್ಷೆ, ರಾಜ ಭೋಜನ, ರಾಜ ಕುಡಿಯೋ ದ್ರಾಕ್ಷಾರಸ, ಬ್ಯಾಬಿಲೋನಿಯ ಆಹಾರಗಳು, ಇದನ್ನು ತಿನ್ನತಕ್ಕಂಥ. ಆದರೆ ದೇವರ ವಾಕ್ಯ, ಚಿಯೋನಿನ ಆಹಾರ, ದೇವರ ವಾಕ್ಯ,
ಪರಲೋಕದಿಂದ ಬರುವ ವಾಕ್ಯವೆಂಬ ಆಹಾರ, ಇದನ್ನು ತಿಂದು ಈ 10 ದಿನಗಳ ಶೋಧನೆಯನ್ನು ನಾವು ಜಯಿಸುವುದಾದರೆ, ಈ 10 ದಿನಗಳಲ್ಲಿ ರಾಜನ ಭೋಜನಕ್ಕೆ, ರಾಜನ ದ್ರಾಕ್ಷಾರಸಕ್ಕೆ ಆಸೆ ಪಡದೆ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವುದಾದರೆ ನಮಗೆ ಜಯವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಅಲ್ಲಿ ಈ ಪ್ರಕಾರವಾಗಿ ಆ ವಾಕ್ಯವನ್ನು ಓದಿಕೊಂಡು ನಾವು ಮುಂದಕ್ಕೆ ಸಾಗುವಂಥದ್ದು ಉತ್ತಮವಾಗಿರ್ತದೆ. ಪ್ರಕಟಣೆ ಅದರ 2ನೇ ಅಧ್ಯಾಯ 10ನೇ ವಾಕ್ಯ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಇರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರು ಹೇಳ್ತೆ 10 ದಿವಸಗಳ ತನಕ ನಿನಗೆ ಸಂಕಟ ಇರುವುದು. ಇದೇ ಸಂಕಟ ನೋಡಿ, ಸೆರೆಮನೆಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ನೋಡಿ, ಅಲ್ಲಿ ದಾನಿಯಲ್ಲಿಗೆ ಶದ್ರಕ್ ಮೇಷಕ್ ಅಬೇದನಿಗೆ ಅವರು ಈ ಜೈಲಿಗೆ ಹಾಕ್ತಿದ್ರು, ಸೆರೆಮನೆಗೆ ಹಾಕ್ತಿದ್ರು. ಆಲ್ರೆಡಿ ಕೈದಿಗಳಾಗಿದ್ದಾರೆ, ಸೆರೆಯಲ್ಲೇ ಇದ್ದಾರೆ ಅವರು. ಯಾಕಂದರೆ ಸರಿಯಾಗಿ ಹಿಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯವೇನೂ ಇಲ್ಲ. ಇನ್ನೂ ಕೂಡ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಅವ್ರನ್ನ ವಧಿಸ್ಬೋದು ಅಥವಾ ಅವ್ರನ್ನ ಹತ್ಯೆ ಮಾಡ್ಬೋದು, ಕೊಲೆ ಮಾಡ್ಬೋದು ನೋಡಿ. ಆದರೆ ಅವ್ರು ಏನು ಮಾಡ್ತಿದ್ದಾರೆ, ಈ 10 ದಿನಗಳ ಪರೀಕ್ಷೆಯನ್ನು ಅವರು ಜಯಿಸ್ತಾ ಇದ್ದಾರೆ. ಕಾಯಿ ಪಲ್ಯ ತಿಂದು, ನೀರು ಕುಡಿದು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಅದರ ಹಿಂದೆ ದೇವರ ವಾಕ್ಯದ ಮೂಲಕ ಅವರು ಸತ್ಯಕ್ಕಾಗಿ ನಿಂತಿದ್ದಾರೆ, ಸತ್ಯವನ್ನು ಅವರು ನೆರವೇರಿಸ್ತಾ ಇದ್ದಾರೆ, ಅಥವಾ ಸತ್ಯದ ಪ್ರಕಾರವಾಗಿ ನಡೀತಾ ಇದ್ದಾರೆ, ಸತ್ಯಕ್ಕಾಗಿ ನಿಂತಿದ್ದಾರೆ. ಈಗ ನಾವು ನೋಡ್ತೇವೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಸಾಯತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಏನಾಗಿರು, ನಂಬಿಗಸ್ತನಾಗಿರು, ಆಗ ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಹೇಳ್ತಾ ಇರುವಂಥದ್ದನ್ನು ನೋಡ್ತೇವೆ. 10 ದಿನಗಳ ಶೋಧನೆ, ಜೀವವೆಂಬ ಜಯಮಾಲೆ ಸಿಗ್ತದೆ. 10 ದಿನಗಳ ಶೋಧನೆ, ಕೊನೆಗೆ ಜೀವದ ಕಿರೀಟ ಸಿಗ್ತದೆ ಎಂಬುದಾಗಿ. ಕೊನೆಗೆ ಏನಾಗ್ತಾ ಇದೆ, ಅವರಿಗೆ 3 ವರ್ಷಗಳ ಟ್ರೈನಿಂಗ್ ಆಯಿತು, 3 ವರ್ಷಗಳ ಅವರಿಗೆ ಹೈಯರ್ ಸ್ಟಡಿ ಆಯಿತು. ಕೊನೆಯ ಭಾಗಕ್ಕೆ ನಾವು ಬರುವಾಗ ಬಹಳ ಸ್ವಾರಸ್ಯಕರವಾಗಿ ನಾವು ನೋಡುವಂಥವರಾಗಿರ್ತೇವೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದಾನಿಯೇಲನ ಪ್ರವಾದನೆಯಲ್ಲಿ ನಾವು ಅದರ ಕಡೆಯ ಭಾಗಕ್ಕೆ ಬರುವಾಗ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರಣೆ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. 10ರಷ್ಟು ನಿಪುಣರಾಗಿ ಕಂಡುಬಂದರು ನೋಡಿ. ಅವರಿಗೆ, ರಾಜನಿಗೆ ಗೊತ್ತಿಲ್ಲ. ರಾಜ ಏನೋ ನೆನೆಸಿದ್ದ, ತಾನು ತಿನ್ನುವಂಥ ಊಟವನ್ನು ಮಾಡಿ, ತಾನು ಊಟ ಮಾಡುವಂಥ ಊಟವನ್ನು ಮಾಡಿ, ತಾನು ಕುಡಿಯುವಂಥ ದ್ರಾಕ್ಷಾರಸ ಕುಡಿದು, ತಾನು ಕೊಟ್ಟಂಥ ವಿದ್ಯಾಭ್ಯಾಸ ಪಡೆದುಕೊಂಡ್ರೆ ಅವರು ಭಯಂಕರ ಜಾಣರಾಗ್ತಾರೆ. ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಬ್ಯಾಬಿಲೋನಿಯ ಫುಡ್ಡು ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡುವುದಿಲ್ಲ. ದೇವರ ವಾಕ್ಯ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡ್ತದೆ. ದೇವರು ಕೊಡುವ ವಾಕ್ಯವೆಂಬ ಮನ್ನಾ ಆಹಾರ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡ್ತದೆ. ಆ ವಾಕ್ಯಕ್ಕಾಗಿ ನಿಲ್ಲುವಾಗ ಕೆಲವೊಮ್ಮೆ ಪ್ರಾಣ ಹೋಗುವಂಥ ಪರಿಸ್ಥಿತಿಗಳು ಬರಬಹುದು. ಆದರೆ ವಾಕ್ಯಕ್ಕಾಗಿ ನಿಂತರೆ ಏನಾಗ್ತದೆ, 10 ದಿನಗಳ ಶೋಧನೆ. ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದೇವೆ, 10 ದಿನಗಳ ಶೋಧನೆ, 10 ದಿನಗಳ ಪರೀಕ್ಷೆ. ಈ 10 ದಿನಗಳ ಪರೀಕ್ಷೆಯಲ್ಲಿ ಅವರು ಪಾಸ್ ಆದರು. ಈಗ ಆ 10 ದಿನಗಳ ಪರೀಕ್ಷೆ ಆದ ನಂತರ 3 ವರ್ಷಗಳ ಟ್ರೈನಿಂಗ್. ಈಗ ನಾವು ನೋಡ್ತಾ ಇದ್ದೇವೆ, ಅವರು ಸರ್ವ ವಿಷಯದಲ್ಲಿ, ಅಥವಾ ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನಿಗಾಗಿ, ಕರ್ತನ ವಾಕ್ಯಕ್ಕಾಗಿ ನಾವು ನಿಂತರೆ 10ರಷ್ಟು ನಿಪುಣರನ್ನು, 10ರಷ್ಟು ಆಶೀರ್ವಾದ ಮಾಡಿ ಎಲ್ಲರಿಗಿಂತಲೂ ಮೇಲೆ ತಂದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಾದರೆ ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣವೇ? ನಮ್ಮ ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವ, ನನ್ನನ್ನು ನೀನು ಆಶೀರ್ವಾದ ಮಾಡು, ನಿನ್ನ ವಾಕ್ಯಕ್ಕಾಗಿ, ಸತ್ಯಕ್ಕಾಗಿ ನಾನು ನಿಲ್ಲುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ನಿನ್ನ ಜೀವಗಳ ವಾಕ್ಯಗಳನ್ನು ಕೇಳುವಂಥ ಕೃಪೆ ನಮಗೆ ಕೊಟ್ಟಿದ್ದಿ. ಸ್ವಲ್ಪ ಹೊತ್ತು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಹೌದು, ದಾನಿಯೇಲ್, ಶದ್ರಕ್ ಮೇಷಕ್ ಅಬೇದನೆಗೋ ಅವರು ಸ್ವಾಮಿ ಸತ್ಯಕ್ಕಾಗಿ, ವಾಕ್ಯಕ್ಕಾಗಿ ನೆಲೆ ನಿಂತರು ಸ್ವಾಮಿ. ರಾಜ ಭೋಜನದಿಂದ, ರಾಜನ ದ್ರಾಕ್ಷಾರಸದಿಂದ ತಮ್ಮನ್ನು ಕೆಡಿಸಿಕೊಳ್ಳುವುದಿಲ್ಲವೆಂಬುದಾಗಿ ನಿರ್ಧಾರ ಮಾಡಿಕೊಂಡರು ಸ್ವಾಮಿ. ಅವರ ಮುಖ ಉಳಿದವರಿಗಿಂತ ಹೊಳೆಯುವ ಹಾಗೆ ಮಾಡಿದೆ. ಮಾತ್ರವಲ್ಲ, 3 ವರ್ಷಗಳ ಆ ಒಂದು ಟ್ರೈನಿಂಗ್ ನಂತರ ಅವ್ರನ್ನ ರಾಜ ವಿಚಾರ ಮಾಡಲು ಸ್ವಾಮಿ, ಅವರು ಉಳಿದ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ
10ರಷ್ಟು ನಿಪುಣರಾಗಿ ಜ್ಞಾನಿಗಳಾಗಿ ಕಂಡು ಬಂದರು. ಅವರ ಮೂಲಕವಾಗಿ ಲೋಕಕ್ಕೆ ನೀನು ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದಿ. ಅವರ ಜೀವಿತ ನಮಗೆ ಒಂದು ಮಾದರಿಯ ಜೀವಿತವಾಗಿ ನೀನು ಮಾಡಿದ್ದಿ ಸ್ವಾಮಿ. ಅವ್ರ ಮೂಲಕ ನಮ್ಮೊಂದಿಗೆ ಇಂದಿಗೂ ಕೂಡ ಮಾತನಾಡ್ತಾ ಇರುವಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀವಿ. ಇವತ್ತು ನನ್ನೊಂದಿಗೆ ಸೇರಿ ಹೌದು ಸ್ವಾಮಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೇಳಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರು ಹಾದು ಹೋಗ್ತಿರುವಂಥ ಪರಿಸ್ಥಿತಿಗಳು ಎಂಥದ್ದೇ ಆಗಿರ್ಬೋದು, ಕೈದಿಗಳ ಹಾಗಿರ್ಬೋದು. ಹೌದು ಸ್ವಾಮಿ, ಯಾವುದೇ ರೀತಿ ಇಕ್ಕಟ್ಟು ಬಿಕ್ಕಟ್ಟು ಶೋಧನೆಗಳ ಮೂಲಕ ದಾಟಿ ಹೋಗ್ತಾ ಇರ್ಬೋದು. ಆದರೆ ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ನಿಲ್ಲಕ್ಕೆ ಅವರಿಗೆ ಧೈರ್ಯ ಕೊಡು, ಬಲ ಕೊಡು, ಕೃಪೆ ಕೊಡು ಸ್ವಾಮಿ. ಮಾತ್ರವಲ್ಲ, ಕಡೆಯದಾಗಿ ಅವರು ಎಲ್ಲರಿಗಿಂತಲೂ 10ರಷ್ಟು ಆಶೀರ್ವದಿಸಲ್ಪಟ್ಟವರಾಗಿ ಜ್ಞಾನಿಗಳಾಗಿ ಕಂಡುಬರುವಂತೆ ಸಹಾಯ ಮಾಡು. ಅವರ ಆರೋಗ್ಯ ಆಶೀರ್ವದಿಸು, ಅವರ ಕುಟುಂಬ ಆಶೀರ್ವದಿಸು, ಅವರ ವಿದ್ಯಾಭ್ಯಾಸ ಆಶೀರ್ವದಿಸು. ಪ್ರಾರ್ಥನೆಯಲ್ಲಿ ಬಲಪಡಿಸು. ಪ್ರಾರ್ಥನೆ 10 ಪಟ್ಟು ಹೆಚ್ಚಾಗಲಿ, ವಾಕ್ಯದ ಜ್ಞಾನ 10 ಪಟ್ಟು ಹೆಚ್ಚಾಗಲಿ. ಎಲ್ಲ ವಿಷಯಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದಿ ನಡೆಯುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಹಾಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರೋ ಎಲ್ಲರನ್ನ ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿರುವ ದೇವಜನರನ್ನ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆ, ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ, ನಾವು ನಿನ್ನೊಂದಿಗೆ ಇರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಈ ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ನ್ಯೂನತೆಯು ಸೇರಿ ಬಂದಿರುವ ದೇವಜನರೆಲ್ಲರೊಂದಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.